ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಕ್ತಾ ಇರೋ ಕತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅರುಣಾನುರಾಗ 39ನೇ ಸಂಚಿಕೆಯನ್ನು ನೀವೆಲ್ಲರೂ ಈಗಾಗಲೇ ನೋಡಿ ಖುಷಿಪಟ್ಟಿದ್ದೀರಾ. 40ನೇ ಸಂಚಿಕೆಯನ್ನು ಶುರು ಮಾಡೋಣ. ದಿನ ಬೆಳಗ್ಗೆ ನೀನು ನನ್ನ ಜೊತೆ ಇರ್ತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ದಿನ ರಾತ್ರಿ ನಾನು ಕಣ್ಮುಚ್ಚಿದ ಪ್ರತಿ ಕ್ಷಣದಿಂದ ಬೆಳಗ್ಗೆ ಕಣ್ಣು ಬಿಡೋವರೆಗೂ ನೀನು ನನ್ನ ಜೊತೆಯಲ್ಲಿ ಇರ್ತೀಯ ಸೂರ್ಯ. ನೀನು ಬರೀ ನನ್ನ ಪ್ರೀತಿ ಅಷ್ಟೇ ಅಲ್ಲ, ನೀನೇ ನನ್ನ ಪ್ರಪಂಚ ಆಗಿದೆಯಾ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಮೇಲಿನ ಪ್ರೀತಿ ಒಪ್ಪಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ಮನೇಲಿ ಮದುವೆ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಏನು ಹೇಳ್ತೀಯಾ? ನಾನಂದರೆ ನಿನಗೂ ಜೀವ ಅನ್ನೋದು ನಂಗೆ ಗೊತ್ತಾಗಿದೆ. ಅರುಣಾಳ ಮಾತಿಗೆ ಮೂಕನಂತಾಗಿದ್ದ ಸೂರ್ಯ. ಕಣ್ಣಲ್ಲಿ ನೀರು ಗೊತ್ತಿಲ್ಲದೆ ಜಾರಿದ್ದವು. ನೀವು ಹೇಳೋದು ಕೇಳ್ತಾ ಇದ್ದರೆ, ಮೇಡಮ್ ಅವರೇ, ಇದು ಕನಸಾ? ನಾನೇನಾದರೂ ಕನಸು ಕಾಣ್ತಾ ಇದ್ದೀನಾ? ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಒಮ್ಮೆ ಇಲ್ಲಿ ಗಿಲ್ಲಿ, ನಿಜಾನೋ ಕನಸೋ ಗೊತ್ತಾಗುತ್ತೆ ಎಂದು ಕೈ ಮುಂದೆ ಮಾಡ್ದ. ಅರುಣ ಸೂರ್ಯನ ನಡೆಗೆ ತಲೆ ಚೆಚ್ಚಿಕೊಳ್ಳುತ್ತಾ ಜೋರಾಗಿ ಗಿಲ್ಲಿದಳು. ಅಮ್ಮ ಬಿಡ್ರಿ, ನಿಧಾನಕ್ಕೆ ಗಿಲ್ಲಿ ಅಂದರೆ ಅಷ್ಟು ಜೋರಾಗಿ ಗಿಲ್ಲೋದಾ? ಅಪ್ಪ, ನಾನು ಕನಸು ಕಾಣ್ತಿಲ್ಲ, ನಿಜಾನೇ. ಆದರೆ ಒಂದು ಮೇಡಮ್ ಅವರೇ, ನಾವೇನೋ ಹುಡುಗರು, ಹಿಂದು ಮುಂದೆ ನೋಡಲ್ಲ. ನೋಡಿದ ತಕ್ಷಣ ಇಷ್ಟ ಆದರೆ ಮುಗೀತು, ನೀವೇ ನಮ್ಮೋರು ಅಂತ ಫಿಕ್ಸ್ ಆಗಿ ಬಿಡ್ತೀವಿ. ಅವ್ರು ಯಾರು, ಅವ್ರ ಹಿಂದೆ ಮುಂದೆ ಏನೂ ತಿಳ್ಕೊಳ್ಳೋ ಯೋಚನೆ ನಮಗೆ ಬರಲ್ಲ. ನಮಗದು ಬೇಕಾಗೂ ಇಲ್ಲ. ನೀವು ನಮ್ಮೋರು ಅಂತ ಯಾವತ್ತೂ ಆ ವರುಣ ನಮ್ಮಿಬ್ಬರ ಭೇಟಿಗೆ ವರ್ಷದ ಅಕ್ಷತೆ ಹಾಕಿ ಗುಡುಗಿನ ಗಟ್ಟಿಮೇಳ ಮಾಡಿ ಮಿಂಚಿನ ನಗೆ ಚೆಲ್ಲಿ ಅರಸಿದನೋ ಅವತ್ತೇ ನೀವು ನನ್ನ ಹೆಂಡತಿ ಆಗಿಬಿಟ್ರಿ. ಆವತ್ತಿಂದ ನನ್ನ ಹೃದಯದಲ್ಲಿ ನಿಮಗೆ ಅಂತ ಮನೆ ಕಟ್ಟಿ ಅಲ್ಲಿನ ನಮ್ಮ ದಾಂಪತ್ಯಕ್ಕೆ ಗೃಹ ಪ್ರವೇಶ ಮಾಡಿಸಿ ಆಗಿದೆ ಮೇಡಮ್ ಅವರೇ. ನೀವು ಮತ್ತೊಮ್ಮೆ ನಾನು ಇಷ್ಟನಾ ಅಂತ ಕೇಳೋದು ನನಗೆ ಸಿಲ್ಲಿ ಅನ್ನಿಸ್ತಿದೆ. ಆದರೆ ನನ್ನ ವಿಷಯ ಬಿಡಿ, ನಾನೊಬ್ಬ ಅನಾಥ. ನಾನು ನಮ್ಮ ಹುಡುಗರು ಒಪ್ಪಿದರೆ ಸಾಕು. ನನಗೋ ನೀವೇ ದೇವತೆ. ನಮ್ಮ ಹುಡುಗರು ನಿಮ್ಮನ್ನು ಅತ್ತಿಗೆ ಅಂತ ಒಪ್ಪಿ ಆಗಿದೆ. ನಮ್ಮ ಕಡೆ ಏನು ಸಮಸ್ಯೆ ಬರೋದಿಲ್ಲ. ಆದರೆ ನಿಮ್ಮದಾಗಲ್ಲ. ಅಪ್ಪ, ಅಮ್ಮ, ತಂಗಿ ಅಂತ ನಿಮ್ಮದೇ ಆದ ಕುಟುಂಬ ಇದೆ. ಅವರೆಲ್ಲ ನೀವು ನಿಮ್ಮ ಪ್ರಪಂಚ. ನನಗೂ ಗೊತ್ತು ನಿಮ್ಮ ಜವಾಬ್ದಾರಿ ಏನು ಅಂತ. ಅದಕ್ಕೆ ನೀವು ಯೋಚನೆ ಮಾಡಬೇಕು ಮೇಡಮ್. ನನ್ನಿಂದ ನಿಮ್ಮ ಮನೆಯಲ್ಲಿ ಯಾರಿಗೂ ಒಂದು ಎಳ್ಳಷ್ಟು ನೋವಾಗಬಾರ್ದು. ಆ ಥರದಲ್ಲಿ ತಗೊಳ್ಳೋ ನಿರ್ಧಾರ ಅಲ್ವೇ ಅಲ್ಲ ಇದು. ಅದು ಅಲ್ಲದೆ ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ಇಷ್ಟು ಬೇಗ ಇಂಥ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆದರೂ ಹೇಗಾಯಿತು ಮೇಡಮ್ ಅವರೇ? ನನ್ನ ಬಗ್ಗೆ ನಿಮ್ಮ ಹತ್ರ ನಾನು ಹೇಳ್ಕೊಳ್ಳೋದು ತುಂಬ ಇದೆ. ನಾನು ನಿಜ ಹೇಳ್ದೆ ನಿಮ್ಮ ಪ್ರೀತಿನ ಒಪ್ಕೊಳ್ಳೋದು, ಸುಳ್ಳಿನ ಮೇಲೆ ನಮ್ಮ ಪ್ರೀತಿಯ ಸೌಧ ಕಟ್ಟೋದು ನಂಗೆ ಇಷ್ಟ ಇಲ್ಲ. ನಿಜ ಹೇಳಬೇಕು, ನಾನು ಅಪ್ಪ ಅಮ್ಮ ಇಲ್ಲದ ಅನಾಥ. ನನಗೆ ನಮ್ಮ ಹುಡುಗರೇ ಸಂಬಂಧ. ನಾನು ಚಿಕ್ಕವನಾಗಿದ್ದಾಗಲೇ ತಂದೆ ತಾಯಿನ ಕಳ್ಕೊಂಡೆ. ನನ್ನನ್ನು ರಮಣ ಅನ್ನೋರು ಚಿಕ್ಕ ಮಗುನ ಕರ್ಕೊಂಡು ಬಂದು ಸಾಕಿದ್ದು. ಆವಾಗಿಂದ ನಾನು ಅವರಿಗೆ ತಮ್ಮನ ಥರನೇ ಬೆಳೆದೆ. ಈಗಲೂ ನಾನು ಅವರ ಆಶ್ರಯದಲ್ಲಿನೇ ಇರೋದು. ಅವರೇನೇ ಕೆಲಸ ಹೇಳಿದರೂ ದೂಸರ ಮಾತಾಡದೆ ಸರಿನೋ ತಪ್ಪೋ ಆ ಕೆಲಸ ಮಾಡೋನು ನಾನು. ನೀವು ಅಂದ್ಕೊಂಡ ಹಾಗೆ ನಾನು ಮೆಕ್ಯಾನಿಕ್ ಅಲ್ಲ, ನಾನೊಬ್ಬ ರೌಡಿ. ಎಷ್ಟು ಜನರ ಜೀವ ತೆಗೆದಿರೋ ಪಾಪಿ ನಾನು. ಹಿಂಸೆ ಹೊಡೆದಾಟನೇ ನನ್ನ ದಿನನಿತ್ಯದ ಕೆಲಸ. ರಮಣಣ್ಣ ಏನು ಹೇಳಿದ್ರು ಅದನ್ನು ಮಾಡೋದಷ್ಟೇ. ಅದು ಒಳ್ಳೆಯದೋ ಕೆಟ್ಟದ್ದೋ ನಾನು ಯೋಚನೆನೇ ಮಾಡ್ತಾ ಇರಲಿಲ್ಲ. ಯಾರು ಎಷ್ಟು ಶಾಪ ಹಾಕಿದಾರೋ ನನಗೆ. ನಾನು ಒಳ್ಳೆ ಕೆಲಸ ಮಾಡಿದ್ದು ಅಂದರೆ ನಿಮ್ಮನ್ನು ಪ್ರೀತಿ ಮಾಡಿದ್ದು. ನೀವು ನನಗೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಈ ಜನ್ಮಕ್ಕೆ ನೀವೇ ನನಗೆ ಸಿಕ್ಕಿರೋ ಅತ್ಯದ್ಭುತ ಅಮೂಲ್ಯವಾದ ಉಡುಗೊರೆ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಆದರೆ ಒಂದು ನಮ್ಮೋರೆ, ಅನ್ನ ಹಾಕಿದವ್ರಿಗೆ ಕೃತಜ್ಞರಾಗಿರಬೇಕು ಅಂತ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇದ್ದವನು ನಾನು. ಮೊದಲನೇ ಸರಿ ನಿಮ್ಮ ವಿಷಯದಲ್ಲಿ ರಮಣ ಅಣ್ಣಂಗೆ ಎದುರು ಮಾತಾಡಿ ಜಗಳ ಮಾಡಿ ಬಂದಿತ್ತು. ನಿಮಗೆ ಹೀಗೆಲ್ಲ ಆಗುತ್ತೆ ಅನ್ನೋ ಒಂದು ಸಣ್ಣ ಅಂದಾಜು ನನಗೆ ಮೊದಲೇ ಇತ್ತಾದರೂ ನಾನು ನಿಮ್ಮನ್ನು ಆಗೋ ಅಪಾಯದಿಂದ ತಪ್ಪಿಸೋಕ್ಕೆ ಸಾಧ್ಯ ಆಗಲೇ ಇಲ್ಲ. ನನ್ನನ್ನು ಕ್ಷಮಿಸಿಬಿಡಿ ಪ್ಲೀಸ್ ಎಂದು ಕಣ್ತುಂಬಿ ಇರೋ ವಿಷಯನೆಲ್ಲ ಅರುಣ ಮುಂದೆ ಹೇಳಿ ಅವಳ ಮುಖ ಕೂಡ ನೋಡಲು ಧೈರ್ಯ ಬಾರದೆ ಯೋಚನೆ ಮಾಡಿ ನಮ್ಮೋರೆ, ನಾನು ನಿಮಗೆ ಸರಿಯಾದ ಜೋಡಿ ಅಲ್ವೇ ಅಲ್ಲ.
ನಾನು ಮಾಡಿದ ಎಲ್ಲ ಕೆಟ್ಟ ಕೃತ್ಯಗಳಿಗೆ ನೀವು ಪ್ರತಿಫಲ ಅನುಭವಿಸೋ ಹಾಗೆ ಆಗಬಾರ್ದು. ಆದರೆ ಇವತ್ತು ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮುಂದೆ ನಾನು ನಿಯತ್ತಾಗಿ ದುಡಿದು ತಿನ್ನಬೇಕು. ರಟ್ಟೆಯಲ್ಲಿ ಬಲ ಇದೆ. ಅದನ್ನು ಇಷ್ಟು ದಿನ ಬೇರೆಯವರನ್ನ ಎದುರಿಸಿ ಜೀವನ ಮಾಡ್ತಿದ್ದೆ. ಆದರೆ ಇನ್ಮುಂದೆ ಬೇರೆಯವರು ನನ್ನ ನೋಡಿ ಖುಷಿ ಪಡಬೇಕು, ಹಾಗೆ ಬದುಕಿ ತೋರಿಸ್ತೀನಿ, ನೋಡ್ತಾ ಇರಿ ಎಂದು ಹೇಳಿ ಸರಸರನೆ ಕಣ್ಣಲ್ಲಿ ಜಿನುಗಿದ್ದ ನೀರನ್ನು ಒರೆಸಿ ಅಲ್ಲಿಂದ ಹೊರಟು ಹೋದನು. ಸೂರ್ಯ ಹೋದ ಬಳಿಕ ಅರುಣ ಗರಬಡಿದವಳಂತೆ ಕೂತಿದ್ದಳು. ವಾರ್ಡ್ ತುಂಬ ಗಾಢ ನಿಶ್ಶಬ್ದ. ಅರುಣಾಳ ಉಸಿರಾಟ ಮಾತ್ರ ಕೇಳಿಸುತ್ತಿದೆ. ಸಾಕಷ್ಟು ಹೊತ್ತು ಮೈಮೇಲೆ ಪ್ರಜ್ಞೆ ಇಲ್ಲದವಳಂತೆ ಕೂತಿದ್ದ ಅರುಣಾಳನ್ನು ನರ್ಸ್ ಬಂದು ಮುಟ್ಟಿ ಎಚ್ಚರಿಸಿದಾಗಲೇ ಅರುಣ ವಾಸ್ತವಕ್ಕೆ ಬಂದಿದ್ದು. ಗೊತ್ತಿಲ್ಲದೆ ಸರಾಗವಾಗಿ ಅರಿಯುತ್ತಿದ್ದ ಕಂಬನಿಯನ್ನು ಒರೆಸಿಕೊಂಡು ನರ್ಸ್ ಕಡೆ ನೋಡುತ್ತಾಳೆ. ತುಂಬ ನೋವಿದೆಯಾ ಮೇಡಮ್? ಏನಾಗಲ್ಲ, ಈಗ ಒಂದು ಪೈನ್ ಕಿಲ್ಲರ್ ಕೊಡ್ತೀನಿ, ಆಮೇಲೆ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೆ ಆರಾಮಾಗಿ ನಿದ್ದೆ ಬರುತ್ತೆ, ನೋವು ಗೊತ್ತಾಗಲ್ಲ ಎನ್ನುತ್ತಾ ಸಿರಂಜ್ಗೆ ಔಷಧಿ ತುಂಬುತ್ತಾ ಹೇಳಿದಳು. ಅರುಣ, ಮನಸ್ಸಿಗಾದ ನೋವಿಗಿಂತ ದೇಹಕ್ಕೆ ಆಗಿರೋ ನೋವೇನು ದೊಡ್ಡದಲ್ಲ ಬಿಡಿ ಮೇಡಮ್ ಎಂದಳು. ನಿಧಾನವಾಗಿ ಹೇಳಿದ ಮಾತು ನರ್ಸ್ಗೆ ಕೇಳಿಸದ ಕಾರಣ ಅವಳು ತನ್ನ ಪಾಡಿಗೆ ಕೆಲಸ ಮುಗಿಸಿ ಮಲ್ಕೊಳ್ಳಿ ಎಂದು ಹೇಳಿ ಹೊರ ನಡೆದಳು. ನರ್ಸ್ ಹೋದ ಬಳಿಕ ಸಾಕಷ್ಟು ಹೊತ್ತು ಸೂರ್ಯ ಹೇಳಿದ ಮಾತುಗಳೇ ಅವಳ ಸುತ್ತಲೂ ಗಿರಕಿ ಹೊಡೆಯುತ್ತಾ ಕಿವಿಗೆ ಅಪ್ಪಳಿಸುತ್ತಲೇ ಇದ್ದವು. ನೋವಿನ ನಡುವೆ ಮನಸ್ಸು ಕೂಡ ಚೂರಾಗುವ ನಿರೀಕ್ಷೆ ಅರುಣ ಮಾಡಿರಲೇ ಇಲ್ಲ. ಸಾಕಷ್ಟು ಹೊತ್ತಾದ ಬಳಿಕ ಪೇನ್ ಕಿಲ್ಲರ್ ಹಾಗೂ ಮಾತ್ರೆಯ ಪ್ರಭಾವದಿಂದ ಕಣ್ಣಿಗೆ ನಿದ್ದೆ ಹತ್ತಿತ್ತು. ಹತ್ತು ಒತ್ತೆಯಾದ ದಿಂಬು ಕೂಡ ಸಂತೈಸಲು ಮನಸ್ಸು ಬಾರದೆ ಸುಮ್ಮನೆ ನೆಂದು ಅವಳ ಅಳುವಿಗೆ ಜೊತೆಯಾಗಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.